ಹಾಯ್ ಎಲ್ರಿಗೂ. ಇವತ್ತು ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಬೆಳಿಗ್ಗೆ ಅಂದರೆ ಸುಮಾರು 11 ಗಂಟೆ ಆಗಿತ್ತಿರಬೇಕು. ಅಷ್ಟರೊಳಗೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. 2 ದಿನ ನನಗೆ ಹುಷಾರಿರಲಿಲ್ಲ. ಯಾಕಂತ ಹೇಳಿಕೊಂಡು ನಾನು ಮುಂದೆ ನಿಮಗೆ ತಿಳಿಸ್ತೇನೆ ಏನಾಯಿತು, ಎಲ್ಲೂ ಹೋಗಿದ್ದೀವಿ, ಯಾಕೆ ಹುಷಾರಿಲ್ಲ ಅಂತ ಹೇಳಿಕೊಂಡು. ವಿಡಿಯೋನು ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗ್ತದೆ. ಹಾಗೆ ನಾನು ಇವತ್ತು ಪ್ರಹ್ಲಾದನಿಗೂ ಬಿಡಲಿಕ್ಕೂ ಹೋಗಲಿಲ್ಲ ಸ್ಕೂಲಿಗೂ. ನಿನ್ನೆನೂ ಹೋಗಿಲ್ಲ. ಪಾಪ ಅವನಿಗೆ ರಿಕ್ಷಾಕ್ಕೆ ದುಡ್ಡು ಕೊಟ್ಕೊಂಡು ಅವ್ನು ರಿಕ್ಷಾ ಇಟ್ಕೊಂಡು ಹೋಗ್ತಿದ್ದಾನೆ ಸ್ಕೂಲಿಗೆ. ಸಾಯಂಕಾಲ ಬರೋ ಮತ್ತು ಸ್ವಲ್ಪ ರೆಸ್ಟ್ ತಗೊಂಡು ರಿಲ್ಯಾಕ್ಸ್ ಹಾಕ್ಕೊಂಡು ನಿನ್ನೆನೂ ಹೋಗಿದ್ದೇನೆ. ಇವತ್ತು ಕೂಡ ಸಾಯಂಕಾಲ ತರಲಿಕ್ಕೆ ಹೋಗಬೇಕು ಅವನಿಗೆ ಸ್ಕೂಲಿಂದ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಚಪಾತಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆವಾಗಲೇ. ಅಂದರೆ ನಾನು ಕೊಡ್ಲಿಕ್ಕೆ ಹೋಗ್ಬೇಕಾಗ್ತದೆ ಚಪಾತಿ ಅಂದರೆ, ಅದು ಮತ್ತು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅವರು ಆರ್ಡರ್ ಕೊಟ್ಟಿರ್ತಾರಲ್ಲ, ಮತ್ತು ಅವ್ರಿಗೆ ರೆಡಿ ಮಾಡಿಕೊಂಡು ಕೊಡಲೇಬೇಕಾಗ್ತದೆ. ಇಲ್ಲಾಂದರೆ ಅವರು 1 ದಿವಸ 2 ದಿವಸ ಮಿಸ್ ಮಾಡಿಕೊಂಡ್ರೆ ಅವರು ಬೇರೆಯವರಿಗೆ ಕೊಟ್ಟುಬಿಡ್ತಾರೆ. ಅದ್ರ ಸಲುವಾಗಿ ನನ್ನದು ಡೈಲಿ ರುಟೀನನ್ನು ನಾನು ಮಾಡಲೇಬೇಕಾಗ್ತದೆ. ಅದೇನು ಮಾಡಲಿಕ್ಕಾಗೋದಿಲ್ಲ. ಹೀಗೆ ಇವತ್ತಿನ ಪೂಜೆಯನ್ನು ನಾನು ಮುಗಿಸ್ಕೊಂಡು ದೇವರ ಹತ್ರ ಬೇಡ್ಕೊಂಡು ಮುಂದಿನ ಎಲ್ಲ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ. ಚಪಾತಿಯನ್ನು ಇಟ್ಕೊಂಡ್ಮೇಲೆ ಅವ್ರಿಗೆ ಚೆನ್ನಾಗಿ ಪ್ಯಾಕ್ ಮಾಡಿ ಎಣಿಸ್ಕೊಂಡು ಕೊಡಬೇಕಾಗ್ತದೆ. ಮೊದಲೆಲ್ಲ ನಾನು ಸುಮಾರು 5 ಹೋಟೆಲ್ಗೆ ಚಪಾತಿಯನ್ನು ಇಟ್ಕೊಂಡಿದ್ದೆ. ಬೆಳಗ್ಗೆ ಕೊಡೋದು, ಸಾಯಂಕಾಲ ಕೊಡೋದು. ಮಧ್ಯದಲ್ಲಿ ಸ್ವಲ್ಪ ಆರಾಮಿಲ್ಲ ಕಾರಣಕ್ಕೆ ಬಿಟ್ಕೊಂಡು ಇವಾಗ 2 ಹೋಟೆಲ್ಗೆ ಮಾತ್ರ ಕೊಡ್ತಿದ್ದೇನೆ. ಅಂದರೆ ಅವರು ಎಷ್ಟು ಹೇಳ್ತಾರೆ ಅಷ್ಟು ಕೊಡ್ತೇನೆ. ಒಂದೊಂದು ದಿವಸ 50 ಹೇಳ್ತಾರೆ, ಒಂದೊಂದು ದಿವಸ 30 ಹೇಳ್ತಾರೆ. ಅವರು ಬೆಳಗ್ಗೆ ಕಾಲ್ ಮಾಡಿಕೊಂಡು ತೊಗೊಳ್ತೀನಿ ಎಷ್ಟು ಬೇಕಂತ ಹೇಳ್ಕೊಂಡು. ಆಮೇಲೆ ಎಣಿಸ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಇದ್ದಿದ್ದಲ್ಲಿ ತೆಗೆಸ್ಕೊಂಡು ಹಾಗೆ ಪೇಪರ್ನಲ್ಲಿ ಕಟ್ಕೊಂಡು ಗಟ್ಟಿಯಾಗಿ ಕಟ್ಕೊಂಡು ಕೊಡಬೇಕಾಗ್ತದೆ. ಇಲ್ಲಾಂದರೆ ಅದು ಗಾಳಿ ತಾಗಿದ್ರೆ ಜಾಸ್ತಿ ಹೊತ್ತು ಹೊರಗಡೆ ಇದ್ದರೆ ಗಟ್ಟಿ ಆಗ್ತದೆ. ಸಾಫ್ಟ್ ಇರಬೇಕಾಗ್ತದೆ ಚಪಾತಿ. ಅಂದರೆ ಕಸ್ಟಮರಿಗೆ ಸಾಫ್ಟೇ ಬೇಕಾಗ್ತದಲ್ಲ, ಅದ್ರ ಸಲುವಾಗಿ ಎಣಿಸ್ಕೊಂಡು ಗಟ್ಟಿಯಾಗಿ ಕಟ್ಕೊಂಡು ಇವಾಗ ಅದನ್ನು ನಾನು ಕೊಡ್ಲಿಕ್ಕೆ ಹೋಗಬೇಕು. ಚಪಾತಿ ಕೊಡ್ಲಿಕ್ಕೆ ಹೊಟ್ಟ ತಕ್ಷಣ ಅಲ್ಲಿಂದ ಸ್ವಲ್ಪ ತರಕಾರಿ ಎಲ್ಲ ಮೀನೆಲ್ಲ ತರಬೇಕಾಗ್ತದೆ. ಇವತ್ತು ಸುಮಾರು ದಿವಸ ಆಯಿತು ಮೀನೆಲ್ಲ ತರಲಿಲ್ಲ. ಇವತ್ತು ಹಾಗೆ ಚಪಾತಿ ಕೊಡ್ಲಿಕ್ಕೆ ಹೋಗ್ತೇನೆ, ಅಲ್ಲಿಂದನೇ ಮೀನು ತಗೊಂಡು ಬರ್ತೇನೆ. ಇಷ್ಟೊತ್ತಿಗೆ ಮಾರ್ಕೆಟಿಗೆ ಹೋಗೋದಂದರೆ ಸುಮಾರು ಜಾಸ್ತಿ ರಶ್ ಇರ್ತದೆ. ಮಾರ್ಕೆಟಿಗೆಲ್ಲ ಒಳಗಡೆ ಎಲ್ಲ ಹೋಗಲಿಕ್ಕೆ ಸ್ವಲ್ಪ ರಶ್ ಇರ್ತದೆ, ಕಷ್ಟ ಆಗ್ತದೆ ಸ್ವಲ್ಪ ಹೋಗ್ಲಿಕ್ಕೆ ಒಳಗಡೆಗಳೆಲ್ಲ. ಅದಕ್ಕಾದರೆ ಸುಮಾರು ದಿವಸ ಆಯಿತು ಇವತ್ತು ಮೀನು ತರುವ ಅಂತ ಹೇಳ್ಕೊಂಡು ನೋಡುವ ಇವತ್ತು ಯಾವ ಮೀನು ಸಿಗ್ತದೆ ಅಂತ ಹೇಳ್ಕೊಂಡು ನಿಮ್ಗೆ ತೋರಿಸ್ತೇನೆ ಯಾವ ಮೀನು ತಂದಿದೆ ಅಂತ ಹೇಳ್ಕೊಂಡು. ಇವಾಗ ಹೋಗ್ತಿದ್ದೇನೆ. ಮೊದಲೇ ನಾನು ಸ್ನಾನ ಮಾಡ್ಕೊಂಡು ರೆಡಿ ಹಾಕ್ಕೊಂಡಿದ್ದೇನೆ. ಮತ್ತು ಇವಾಗ ರೆಡಿ ಆಗೋದು ಏನಿಲ್ಲ, ಡೈರೆಕ್ಟ್ ಚಪಾತಿ ತೊಗೊಂಡು ಹೋಗೋದೇ ಕೊಡ್ಲಿಕ್ಕೆ ಅವ್ರಿಗೆ. ಇವಾಗ ನೋಡಿ ಚಪಾತಿ ತೊಗೊಂಡು ನಾನು ಮಾರ್ಕೆಟಿಗೆ ಬಂದಾಯಿತು. ಬರುವಾಗಲೇ ದಾರಿಯಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಮಳೆ ಸ್ಟಾರ್ಟ್ ಆಯಿತು. ಹೊರಗಡೆ ನೋಡಿದರೆ ಬಿಸಿಲು ಥರ ಇದೆ, ಒಂಥರ ಮೋಡ ಥರನೇ ಇದೆ. ಯಾವಾಗ ಮಳೆ ಬರ್ತದೆ ಯಾವಾಗಂತ ಹೇಳೋಕ್ಕಾಗೋದಿಲ್ಲ. ನೋಡಿ ಚಪಾತಿ ಕೊಟ್ಟಾಯಿತು. ಇದೇ ನೋಡಿ ಅವರ ಹೋಟೆಲು. ಇವಾಗ ಸೀದಾ ಮೀನು ತೊಗೊಂಡು ಮನೆಗೆ ಹೋಗೋದು. ನೋಡಿ ಮನೆಗೆ ಕೂಡ ಬಂದಾಯಿತು. ಬರುವಾಗಲೇ ದಾರಿಯಲ್ಲಿ ಮೊಟ್ಟೆ ತೊಗೊಂಡು ಬಂದೆ. ನನ್ನ ಮಗನಿಗೆ ಇಷ್ಟ ಅಂತ ಹೇಳ್ಕೊಂಡು ಮೊಟ್ಟೆ ತೊಗೊಂಡು ಬಂದೆ. ಹಾಗೆ ಮೀನು ಕೂಡ ಇವತ್ತು ಚೆನ್ನಾಗಿ ಫ್ರೆಶ್ ಮೀನು ಸಿಕ್ಕಿತ್ತು. ದೋಣಿ ಮೀನು ಸಿಕ್ಕಿತ್ತು. ಬೋಟಿನ ಮೀನು ಕೂಡ ಫ್ರೆಶ್ ಆಗಿರ್ತದೆ, ಆದರೆ ಅದಕ್ಕಿಂತ ಜಾಸ್ತಿ ದೋಣಿ ಮೀನು. ಅವಾಗೆ ಐಸ್ ಎಲ್ಲ ಹಾಕೋದಿಲ್ಲ, ಡೈರೆಕ್ಟಾಗಿ ತೊಗೊಂಡು ಬರ್ತಾರೆ. ಈ ಥರ ಮಿಕ್ಸ್ ಎಲ್ಲ ಮೀನು ಇದ್ದಿತ್ತು. ದೋಡಿ ಮತ್ತು ತಾರ್ಲೆ, ಕೊಕ್ಕರೆ, 1 2 3 ವೆರೈಟಿ ಮೀನು ಇದ್ದಿತ್ತು. ಈ ಥರ ಮೀನು ಹಾಕ್ಕೊಂಡು ಸಾರು ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಊಟ ಮಾಡಲಿಕ್ಕೂ ಕೂಡ ಚೆನ್ನಾಗಾಗ್ತದೆ. ಇವತ್ತೇನು ಫ್ರೈ ಎಲ್ಲ ಮಾಡೋದಿಲ್ಲ, ಎಲ್ಲ ಮಿಕ್ಸ್ ಮೀನಿಂದೇ ಸಾರೇ ಮಾಡ್ತೇನೆ. ಟೇಸ್ಟ್ ಚೆನ್ನಾಗಿರ್ತದೆ. ಭಾಳ ದಿವಸ ನಂತರ ಈ ಥರ ಮೀನು ಸಿಕ್ಕಿದೆ. ಅದಕ್ಕಿಂತ ಮುಂಚೆ ನನಗೆ ಹೊಟ್ಟೆ ಹಸಿ ಆಗ್ತಾಯಿದೆ. ಆವಾಗ ನಾನು ಚಪಾತಿ ಮಾಡಿದ್ದು 2-3 ರೊಟ್ಟಿ ಎಕ್ಸ್ಟ್ರಾ ಉಳಿದಿತ್ತು. 1-2 ಮೊಟ್ಟೆ ಹಾಕ್ಕೊಂಡು ಆಮ್ಲೆಟ್ ಮಾಡಿಕೊಂಡು ರೊಟ್ಟಿ ತಿನ್ನಬೇಕಂತ ಮಾಡಿದ್ದೇನೆ ಮೊದಲಂದರೆ. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ, ಹೊಟ್ಟೆ ಕೂಡ ಹಸಿತಾ ಇದೆ. ಮೀನು ಕ್ಲೀನ್ ಮಾಡಿ ಅನ್ನ ಎಲ್ಲ ಊಟ ಮಾಡೋ ತನಕ ಟೈಮ್ ಆಗೋದು. ಅದಕ್ಕೆ ಸ್ವಲ್ಪ ಹೊತ್ತು ಏನಾದರೂ ತಿಂದ್ಕೊಂಡು ಆನಂತರ ಊಟ ಮಾಡಿದ್ರೆ ಲೇಟ್ ಆದರೂ ಕೂಡ ಅಡ್ಡಿಯಿಲ್ಲ. ಒಂದು ಪ್ಯಾನನ್ನು ಇಟ್ಕೊಂಡು ಅದರೊಳಗೆ ಆಮ್ಲೆಟನ್ನು ಹಾಕ್ಕೊಂಡಿದ್ದೇನೆ. ಇದು ಪ್ಯಾನ್ ಬಂದು ಹೊಸ ಪ್ಯಾನ್, ನಾನ್ ಸ್ಟಿಕ್ ಪ್ಯಾನ್ ಆಗಿದೆ. ಅದಕ್ಕಾಗಿ ಆಮ್ಲೆಟ್ ಉಲ್ಟಾ ಮಾಡಲಿಕ್ಕೇ ಆಗ್ತಾಯಿಲ್ಲ. ಯಾವ ಥರ ಉಲ್ಟಾ ಮಾಡೋದು ಗೊತ್ತಾಗ್ತಾಯಿಲ್ಲ. ಅದು ಕಟ್ಟಾಗಿ ಹೋಗ್ತದೆ ಅನಿಸ್ತಾ ಇದೆ. ಅದು ಕಟ್ಟಾದರೂ ಅಡ್ಡಿಲ್ಲ, ಆದರೆ ಹೇಗಾದರೆ ತಿನ್ನಲೇಬೇಕಲ್ಲ. ಆಮ್ಲೆಟ್ ಜೊತೆಗೆ 2 ರೊಟ್ಟಿ ಇಟ್ಕೊಂಡಿದ್ದೇನೆ. ಆ ರೊಟ್ಟಿ ಅಂತ ಇಟ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು
ಮುಂದಿನ ಕೆಲಸ ಸ್ಟಾರ್ಟ್ ಮಾಡಬೇಕು. ಅಂದರೆ ಅಡುಗೆ ಎಲ್ಲ ಒಬ್ಬಳೇ ಇರೋದರಿಂದ ಮಧ್ಯಾಹ್ನ ಅಡುಗೆ ಸ್ವಲ್ಪ ಲೇಟ್ ಆದರೂ ಅಡ್ಡಿಲ್ಲ. ಹಾಗೆಯೇ ಮೀನೆಲ್ಲ ಕ್ಲೀನ್ ಮಾಡಿಕೊಂಡು ಸಾರು ಮಾಡೋ ಮಟ್ಟ ಅಟ್ಲೀಸ್ಟ್ 3 ಗಂಟೆ ಆದರೂ ಆಗಬೇಕು ಅಂತ ಅಂದಾಜು ಮಾಡ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಜಾಸ್ತಿ ಟೈಮ್ ಆಯಿತು, ಇಲ್ಲಾಂದ್ರೆ ನಾನು 1:30-2 ಗಂಟೆ ಒಳಗಡೆ ಡೈಲಿ ರೆಡಿ ಮಾಡ್ಕೊಳ್ತೀನಿ. ನೋಡಿ ಈ ಥರ ಆಮ್ಲೆಟ್ ರೆಡಿ ಆಯಿತು. ನಂಗೆ ಅನಿಸ್ತಿತ್ತು ಕಟ್ ಆಗ್ತದೆ ಅಂತ ಹೇಳ್ಕೊಂಡು, ನಿಜವಾಗ್ಲೂ ಅದು ಕಟ್ ಆಯಿತು. ಈಗ 2 ರೊಟ್ಟಿ ಜೊತೆ ಆಮ್ಲೆಟ್ ತಿಂದ್ಕೊಂಡು ಮುಂದಿನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಬಂದು ಮೀನೆಲ್ಲ ಕ್ಲೀನ್ ಮಾಡಾಯಿತು. ಮೀನು ಫ್ರೆಶ್ ಆಗಿದೆ, ಏನು ತೊಂದರೆ ಇಲ್ಲ. ಅದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ರೆ 1 ಗಂಟೆವರೆಗೆ ಉಪ್ಪು ಚೆನ್ನಾಗಿ ಇಟ್ಕೊಳ್ತದೆ. ಟೇಸ್ಟು ಸ್ವಲ್ಪ ಚೆನ್ನಾಗಿರ್ತದೆ. ಅಂದರೆ ದೋಡಿ ಮೀನು ಇರ್ತದೆ, ಸ್ವಲ್ಪ ಚಪ್ಪೆ ಇರ್ತದೆ, ಸಾರು ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಟ್ಕೊಂಡ್ರು ಮಾಡಿದರೆ ಚೆನ್ನಾಗಿರ್ತದೆ. ಈ ಥರ ಎಲ್ಲ ಮಸಾಲೆ ರೆಡಿ ಮಾಡಿಕೊಂಡು ಗ್ರೈಂಡ್ ಹಾಕ್ಕೊಳ್ತೀನಿ. ಜಾಸ್ತಿ ಮ್ಯಾಶ್ ಮಾಡಿಕೊಂಡ್ರೆ ಮೀನು ಸಾರು ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸು, 2-3 ದಿನದ ಬಟ್ಟೆ, ಸಂಡೇ, ಮಂಡೇ ಮತ್ತು ಇವತ್ತಿನ ಬಟ್ಟೆ. ಸ್ವಲ್ಪ ನಾನು ನಾಳೆಗೆ ಬೇಕಷ್ಟು ಬಟ್ಟೆ ಕೈಯಿಂದ ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಇದೆ. ನಾನು ಒಂದೇ ಸತಿ ತೊಳಿಲಿಕ್ಕೆ ಹೋಗೋದಿಲ್ಲ. ಮಷಿನ್ಗೆ ಹಾಕಿದ್ರೆ ಅಷ್ಟು ಮನಸ್ಸಿಗೆ ತಕ್ಕಷ್ಟು ಕ್ಲೀನ್ ಆಗೋದಿಲ್ಲ. ಅದಕ್ಕಾಗಿ ಕೈಯಿಂದನೇ ನಾನು ತೊಳ್ಕೊಳ್ತೇನೆ. ಆಮೇಲೆ ಮಷಿನ್ಗೆ ಹಾಕ್ಕೊಂಡು ಡ್ರೈ ಮಾಡ್ಕೊಳ್ತೇನೆ. ಮಷಿನ್ಗೆ ಹಾಕಿ ಡ್ರೈ ಮಾಡಿಕೊಂಡ್ರೆ ಇನ್ನೂ ಅಷ್ಟು ಖಡಕ್ಕಾಗಿ ಬಿಸಿಲೆಲ್ಲ ಬರೋದಿಲ್ಲಲ್ಲ, ಒಣಗಲಿಕ್ಕೂ ಕೂಡ ಈಸಿ ಆಗ್ತದೆ ಮತ್ತು ಬೇಗ ಒಣಗಿ ಬರ್ತದೆ. ಬಿಸಿಲಿದ್ರೆ ಚೆನ್ನಾಗಿ ಆಗ್ತದೆ, ಅಂದರೆ ಬಿಸಿಲಿಗೆ ಚೆನ್ನಾಗಿ ಒಣಗಿ ಬರ್ತದೆ ಬಟ್ಟೆ. ಒಂಥರ ಖುಷಿ ಫೀಲ್ ಆಗ್ತದೆ ಬಿಸಿಲಿಗೆ ಬಟ್ಟೆ ಒಣಗಿದರೆ. ಆದರೆ ಇನ್ನೂ ಬಿಸಿಲು ಬರುವಾಗ ಇನ್ನೂ 1-1.5 ತಿಂಗಳಾದರೆ ಹೋಗಬೇಕು. ಅಷ್ಟರೊಳಗೆ ಬಿಸಿಲು ಬರ್ಬೋದು. ಯಾವಾಗ ಮಳೆ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನೋಡಿ ಹೊರಗಡೆ ಬಂದು ನೋಡಿದೆ ಬಿಸಿಲಿಗೆ ಹಾಕುವ ಅಂತ ಹೇಳ್ಕೊಂಡು, ಆದರೆ ಇಲ್ಲಿ ಒಂಚೂರು ಬಾರೀಕಾಗಿ ಮಳೆ ಬರ್ತಾಯಿದೆ. ಅದಕ್ಕಾಗಿ ಒಳಗನೆ ಸ್ಟ್ಯಾಂಡ್ ಒಳಗೆ ಹಾಕ್ತೇನೆ. ಮತ್ತು ಪದೇ ಪದೇ ಹೊರಗಡೆ ತೆಗೆಯೋದು ಹಾಕೋದು ಒಂದೇ ಸತಿ ಕೆಲಸ ಆಗ್ತದೆ. ಮತ್ತು ಮೊದಲು ಹುಷಾರಿಲ್ಲ, ಕೈ ಕಾಲೆಲ್ಲ ನಡ್ಕೊಳ್ತಾ ಇದೆ. ಹಾಗಾಗಿ ಇಲ್ಲೇ ನಾನು ಸ್ಟ್ಯಾಂಡಿಗೆ ಹಾಕ್ತೇನೆ. ಇದು ಬಂದು ಸ್ಟ್ಯಾಂಡ್ ಕೂಡ ನಾನು ಫ್ಲಿಪ್ಕಾರ್ಟ್ದಲ್ಲಿ ಆರ್ಡರ್ ಮಾಡಿದ್ದು. ನಿಮ್ಗೆ ಬೇಕಿದ್ದರೆ ನಾನು ಲಿಂಕ್ ಅಂದರೆ ಕಮೆಂಟ್ ಮಾಡಿ, ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಕೊಡ್ತೇನೆ. ನನ್ನ ಮಗನ ಬಟ್ಟೆ, ಸಣ್ಣ ಸಣ್ಣದ ಬಟ್ಟೆ ಖುಷಿ ಆಗ್ತದೆ ಒಂಥರ ನೋಡಲಿಕ್ಕೆ. ಮಕ್ಕಳ ಬಟ್ಟೆ ಸಣ್ಣ ಸಣ್ಣದಿರ್ತಲ್ಲ, ಒಂಥರ ಖುಷಿ ಫೀಲ್ ಆಗ್ತದೆ. ಜಾಸ್ತಿ ಇರೋದು ಅವನದೇ ಬಟ್ಟೆ, ನಂದೇನು ಕಡಿಮೆ. ಈ ಥರ ಎಲ್ಲ ಬಟ್ಟೆನೂ ಒಣಗಿಸಿ ಹಾಕ್ಕೊಂಡಾಯಿತು. ಫ್ರೆಂಡ್ಸ್, ಇದು ನೋಡಿ, ನಾನು ಮೀಶೋದಿಂದ 2-3 ಬೆಡ್ಶೀಟನ್ನು ತರಿಸ್ಕೊಂಡಿದ್ದೇನೆ. ಇದು ನೋಡಿ, ಇದು ಕಲರು ಗ್ರೀನ್ ಮತ್ತು ವೈಟು ಮತ್ತು ಆರೆಂಜ್ ಕಲರಲ್ಲಿ ಡಿಸೈನ್ ಬಂದಿದೆ. ಕಾಟನು. ಇದರ ಪ್ರೈಸ್ ಬಂದು 320 ಏನಿದೆ ಪ್ರೈಸು. ಪ್ರೈಸ್ ತಕ್ಕಂಗೆ ಡಬಲ್ ಬೆಡ್ಶೀಟ್ ಮತ್ತು ಸಖತ್ ಚೆನ್ನಾಗಿದೆ. ಇನ್ನು ಕಲರ್ ಹೋಗ್ತದೆ ಏನು ಗೊತ್ತಿಲ್ಲ, ಆದರೆ ಕಾಟನ್ ಇದೆ. ಅದಕ್ಕೆ 2 ಪಿಲೋ ಕವರ್ ಕೊಟ್ಟಿದ್ದಾರೆ. ಇದು ಕೂಡ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. 2 ಪಿಲೋ ಕವರು ದೊಡ್ಡದಾಗಿದೆ, ಅಗಲ ಕೂಡ. ಕಾಟನ್ ಇರೋದಂಗೆ ಚೆನ್ನಾಗಿರ್ತದೆ. ಕಾಟನ್ ಯಾವುದೇ ಬಟ್ಟೆ ಚೆನ್ನಾಗಿರ್ತದಲ್ಲ ಅಂತ ಹೇಳ್ಕೊಂಡು ನಾನು ಇದನ್ನು ತರಿಸ್ಕೊಂಡಿದ್ದೇನೆ. ಇನ್ನೊಂದು ಬಂದು ಇದು ಕೂಡ ಕಾಟನ್ನೇ. ಇನ್ನೊಂದು ಬಂದು ಇದು ಬೂದು ಕಲರ್ ಮತ್ತು ಪಿಂಕ್ ವೈಟು ಮಿಕ್ಸ್ ಇದೆ. ಇದಕ್ಕೂ ಕೂಡ 2 ಪಿಲೋ ಕವರ್ ಕೊಟ್ಟಿದ್ದಾರೆ. ಇದು ಕೂಡ ಕಾಟನ್ನೇ. ಇನ್ನೊಂದು ಬಂದು ವೈಟು, ಇದಕ್ಕೆ ಚಿಟ್ಟೆ ಕೊಟ್ಟಿದ್ದಾರೆ. ಕಲರು ಕೆಂಪು ಗುಲಾಬಿ ಚಿಟ್ಟೆ ಥರ ಡಿಸೈನ್ ಇದೆ ನೋಡಿ. ಇದಕ್ಕೂ ಕೂಡ 2 ಪಿಲೋ ಕವರ್ ಕೊಟ್ಟಿದ್ದಾರೆ. ಇದು ಕೂಡ ಡಬಲ್ ಬೆಡ್ಶೀಟ್ನೇ. ಅಂದರೆ ಇದು ನಾನು 2 ಬೆಡ್ಡು ಜಾಯಿಂಟ್ ಮಾಡಿದ್ದೆ, ಅದಕ್ಕಾಗಿ ನಮ್ಗೆ ಡಬಲ್ ಬೇಕಾಗಿದೆ. ಮಕ್ಕಳು ಎಲ್ಲ ಪ್ಲೇಸ್ ದೊಡ್ಡದಾಗಿ ಬೇಕಾಗ್ತದಲ್ಲ ಮಕ್ಕಳು ಇದ್ದ ಮನೆಯಲ್ಲಿ, ಅದಕ್ಕಾಗಿ ಇದು ಕೂಡ ತೊಗೊಂಡಿದ್ದೇನೆ ನೋಡಿ. ಹೀಗೆ ನೋಡಿ. ಮತ್ತು ನಾನು ಎಲ್ಲಿ ಹೋಗ್ಕೊಂಡು ಆರಾಮಿಲ್ಲ ಆಗಿದ್ದಂತೆ ನೋಡಿದರೆ, ಇದು ಡಿಗ್ಗಿ ಗೌಳಾದೇವಿದಿಂದ ಗೋಕರ್ಣ ಮಠ ಪಾದಯಾತ್ರೆ ಮಾಡಿದರು ನಮ್ಮ ಎಲ್ಲರೂ ರಿಲೇಟಿವ್ರು ಇವರು. ನಾನು ಜಾಸ್ತಿ ಕಾರಲ್ಲೇ ಹೋಗಿದ್ದೆ, ಆದರೆ ಸುಮಾರು 4-5 ಕಿಲೋಮೀಟ್ರ್ ಅಷ್ಟೇ ನಾನು ನಡ್ಕೊಂಡು ಹೋಗಿದ್ದೆ ಇವ್ರ ಜೊತೆ. ಅದಕ್ಕೆ ನನಗೆ ಮೊದಲ ದಿವಸ ನಾನು ಊಟ ಎಲ್ಲ ತೊಗೊಂಡು ಹೋಗಿದ್ದೆ ರಾತ್ರಿಯಿಂದ. ಆಮೇಲೆ ಮನೆಗೆ ಬಂದು ರೆಸ್ಟ್ ಮಾಡಿ ಬೆಳಿಗ್ಗೆ 4 ಗಂಟೆಗೆ ಎತ್ಕೊಂಡು ನಂತರ ಅಲ್ಲಿ ಹೋಗೋ ಮಟ್ಟ ನನಗೆ 6 ಗಂಟೆ ಆಗಿತ್ತು. ನಮ್ಮ ರಿಲೇಟಿವ್ ಬಂದಿದ್ದರು, ಅವ್ರ ಜೊತೆ ಹೋಗಿದ್ದೆ ಅವರ ಕಾರಲ್ಲಿ. ಇವರು 1 ವಾರ ಆಯಿತು ಡಿಗ್ಗಿ ಗೌಳಾದೇವಿಯಿಂದ ಅಲ್ಲಿಂದ ಬಂದಿದ್ದಾರೆ ಅವರು. ಸುಮಾರು 80 ಕಿಲೋಮೀಟ್ರ್ ಅಷ್ಟು ನಡ್ಕೊಳ್ತಾ ಇದ್ದಾರೆ. ರವಿವಾರ 8 ದಿವಸ ಆಗ್ತದೆ ಇವರಿಗೆ. ರವಿವಾರ ಬಂದು ಇವರು ಗೋಕರ್ಣ ಮುಟ್ತಾರೆ.
ಹಾಗೆ ಇವ್ರ ಜೊತೆ ನಾನು 5 ಕಿಲೋಮೀಟ್ರ್ ಹೋಗಿದ್ದಕ್ಕೆ ನನಗೆ ಇಷ್ಟು ಸುಸ್ತಾಗಿ ನಾನು ಬಂದ್ಕೊಂಡು ರಾತ್ರಿ ಸಂಡೇ ಸಾಯಂಕಾಲ ಬಂದ್ಕೊಂಡು ಮಲಗಿದ್ದು, ರಾತ್ರಿ ಇಡೀ ಮಲಗಿದ್ದು, ಮಂಡೇ ಕೂಡ ಏಳಲಿಕ್ಕಾಗೋದಿಲ್ಲ, ಇಷ್ಟು ನಂಗೆ ಸುಸ್ತಾಗಿತ್ತು. ಹಾಗೆ ನಾನು ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಕಾರಲ್ಲಿ ಕೂತ್ಕೊಂಡು ಮುಂದೆ ಹೋದ್ವಿ ಅಂದರೆ ಡೈರೆಕ್ಟ್ ನಾವು ಗೋಕರ್ಣ ಹೋದ್ವಿ. ಗೋಕರ್ಣ ನಾವು ಬಂದಿದ್ದು ಡೈರೆಕ್ಟ್ ತೀರ್ಥಕೋಟಿಗೆ ಬಂದಿದ್ದು. ಇಲ್ಲೂ ಪ್ಲೇಸ್ ಸಖತ್ತಾಗಿದೆ. ಈ ಥರ ಎಲ್ಲ ಕೆಂಪು ಇಲ್ಲ ಸೆಡ್ ನೀರು ಕಡೆ ಕಾಣಿಸ್ತದ್ರೆ ಅಲ್ಲೆಲ್ಲ ಭಟ್ರು ಎಲ್ಲ ಅದು ಪಿಂಡದಾನ ಮಾಡ್ತಾರಲ್ಲ, ಅದು ವಿಧಿ ಮಾಡುವವರು ಎಲ್ಲರೂ, ಅದು ಭಟ್ರದು ಅಲ್ಲೇ ಎಲ್ರದ್ದು. ಇಲ್ಲಕ್ಕೆ ಸಾಕಷ್ಟು ಜನರು ಇಲ್ಲೇ ಪಿಂಡದಾನ ಮಾಡ್ತಾರೆ. ಮತ್ತು ಇದು ಗ್ರಿಲ್ಸ್ ಹಾಕಿದಾರಲ್ಲ, ಆಚೆ ಕಡೆ ಹೋಗುವಂಗಿಲ್ಲ, ಈಚೆ ಕಡೆ ಇದ್ಕೊಂಡು ನೀವು ಸ್ನಾನ ಮಾಡಿಕೊಂಡು ಅಲ್ಲೇ ಬೇಕಾದರೆ ನೀವು ಬಟ್ಟೆ ಎಲ್ಲ ಬಿಡ್ಕೊಂಡು ಬರ್ಬೋದು. ಇಲ್ಲಿ ಬಂದ್ಕೊಡೋ ಮನಸ್ಸು ನೆಮ್ಮದಿ ಒಂಥರ ಆಯಿತು. ಕ್ಲೈಮೇಟ್ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಕೊಂಡು. ಕ್ಲೈಮೇಟ್ ಕೂಡ ಸಖತ್ತಾಗಿತ್ತು, ಜಾಸ್ತಿ ಬಿಸಿಲು ಇರಲಿಲ್ಲ ಮತ್ತು ಮೋಡ ಥರ ಇದ್ದಿತ್ತು. ನಾವು ಹೋಗುವಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು, ಅಂದರೆ ಜನರು ಸ್ವಲ್ಪ ಕಡಿಮೆ ಆಗಿತ್ತು. ನಾವು ಹೋಗುವಷ್ಟರಲ್ಲಿ 2 ಗಂಟೆ ಸುಮಾರಾಗಿತ್ತು ಟೈಮಿಂಗು. ಆ ಟೈಮಿನಲ್ಲಿ ಜನರು ಸ್ವಲ್ಪ ಕಡಿಮೆ ಆಗಿದ್ದರು. ನಾವು ದೇವಸ್ಥಾನಕ್ಕೆ ಹೋಗ್ಕೊಂಡು ದೇವರ ಕೈಯೆಲ್ಲ ಮುಗಿದ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ನೋಡಿ, ಈ ದಿನದ ವಿಡಿಯೋ ಆಗಿರ್ತದೆ. ನನ್ನ ಡೈಲಿ ಯೂಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುತ್ತೇನೆ ಮುಂದಿನ ವಿಡಿಯೋಗೆ. ಅಲ್ಲಿವರೆಗೂ ಧನ್ಯವಾದ ಫ್ರೆಂಡ್ಸ್ ನಿಮಗೆ.